ಎಲ್ಲರೂ. ಎಲ್ಲರಿಗೂ ನಮಸ್ಕಾರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನ್ವೀಸ್ ಡೈರಿ. ಸೊ ಯಾರಿಗೆಲ್ಲ ಲೈಫ್ ಸ್ಟೈಲ್ ಕುಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್ ಇಷ್ಟ, ನಮ್ಮ ಕರೆಕ್ಟ್ ಚಾನಲ್ಗೆ ಬಂದಿದ್ದೀರಾ. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ ನಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಇವತ್ತೊಂದು ಡೇ ಇನ್ ಮೈ ಲೈಫ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿದ್ಧಗಂಗಾ ಜಾತ್ರೆ ನಡೀತಿದೆ ಅಲ್ವಾ, ಸೊ ಅದಕ್ಕೆ ಹೋಗ್ತಿದ್ದೀವಿ ನಾನು ನನ್ನ ಕೊಲೀಗ್ಸ್ ಎಲ್ಲ. ಸೊ ರೆಡಿ ಆಗಿದ್ದೀನಿ ಆ್ಯಂಡ್ ತುಂಬ ಓವರಾಗಿ ಏನಿಟ್ಟಿಲ್ಲ, ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಕುರ್ತಾನ ಹಾಕ್ಕೊಂಡು ಆ್ಯಂಡ್ ಇದೇ ನನ್ನ ಲುಕ್. ಸೊ ಟೈಮ್ ಆಲ್ರೆಡಿ ಆಗಿದೆ. ಸೊ ಇನ್ನೇನು ಅವರೆಲ್ಲ ಬಂದಿದ್ದಾರೆ ಅಂತ ನಾನು ಹೊರಡಬೇಕಿತ್ತು. ಸೊ ಇಟ್ ಈಸ್ ಅರೌಂಡ್ 6:45 ಇನ್ ದ ನೈಟ್. ನಾನು ತುಮಕೂರಿಗೆ ಬಂದಾಗಲಿಂದ ಇದು ಸೆಕೆಂಡ್ ಟೈಮ್ ನಾನು ಅಟೆಂಡ್ ಮಾಡ್ತಿರೋದು ಈ ಜಾತ್ರೆ ಅನ್ನೋದನ್ನು. ಲಾಸ್ಟ್ ಇಯರ್ ಹೋಗೇ ಇರಲಿಲ್ಲ. ಸೊ ಇನ್ನು ವ್ಲಾಗ್ ಮಾಡ್ಕೋಬೇಕಲ್ವಾ. ಇನ್ನು ಐಫೋನ್ ಅಂತಂದರೆ ಚಾರ್ಜರ್ ಬೇಕೇ ಬೇಕು. ಸೊ ಪವರ್ ಬ್ಯಾಂಕ್ನು ಕ್ಯಾರಿ ಮಾಡಿಕೊಂಡು ನನ್ನ ಹಸ್ಬೆಂಡ್ ಹೋಗಿ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಬೆಟ್ಟದ ಮೇಲೆ ಲೈಟ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಂಟ್ರೆನ್ಸ್ಗೂ ಬಂದುಬಿಟ್ವಿ. ಸ್ಟಾರ್ಟ್ ಆಯಿತು. ಹಾಯ್ ತನಿ. ಸಿದ್ಧಗಂಗಾ ಜಾತ್ರೆ ಅಂದರೆ ತುಂಬಾ ಫೇಮಸ್. ಲೈಕ್ ಆಲ್ಮೋಸ್ಟ್ 1 ಮಂತ್ ನಡೆಯುತ್ತೆ. ಹೆಣ್ಮಕ್ಳಿಗಂತೂ ಹಬ್ಬ ಅಂತಲೇ ಹೇಳ್ತೀನಿ. ಈ ಥರ ಬ್ರೇಸ್ಲೆಟ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಮೊದಲೇ ಹೇಳಬೇಕಾ, ಈ ಥರ ಸ್ಟ್ರೀಟ್ ಶಾಪಿಂಗ್ಸ್ ಆಗಲಿ, ಪುಟ್ಟ ಅಂಗಡಿಗಳಲ್ಲಿ ಹೋಗಿ ತೊಗೊಳೋದಾದ್ರೆ ತುಂಬಾ ಇಷ್ಟ. ಸೊ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಿದ್ವಿ. ಈ ವ್ಲಾಗಲ್ಲಿ ನೋಡ್ತಿರೋರು ನೀವೆಷ್ಟು ಜನ ಅಟೆಂಡ್ ಮಾಡಿದ್ವಿ ಜಾತ್ರೆಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಆಟ ಆಡಿದ್ದೆಲ್ಲ ಮುಗೀತು. ಇವಾಗ ಹೊಟ್ಟೆಗೆ ಏನಾದರೂ ಹಾಕೋಬೇಕಲ್ವಾ. ಸೊ ನೈಟ್ ಲೇಟು ಆಗೋಗಿತ್ತು ಅಂತ ಅಂದ್ಬಿಟ್ಟು ಎಲ್ಲದನ್ನು ಫುಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋಗ್ತಿದ್ವಿ. ಆ್ಯಂಡ್ ಇಲ್ಲಂತೂ ತುಂಬ ಥರದ ಐಟಮ್ಸೇ ಇತ್ತು. ಬಟ್ ನಮ್ಗೆ ಹೈಜೀನು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಸೊ ಇಷ್ಟಪಟ್ಟು ಯಾವುದೇ ಚೆನ್ನಾಗಿದೆಯೋ ಅದನ್ನು ಮಾತ್ರ ತೊಗೊಂಡು ತಿಂದ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಕೃಷಿ ಮೇಳಗೆ. ಇಲ್ಲಿ ಎಲ್ಲ ಥರದ ಪ್ಲ್ಯಾಂಟ್ಸ್ ಏನೇನೆಲ್ಲ ಗ್ರೋ ಮಾಡ್ತಾರೆ ಅದನ್ನೆಲ್ಲ ನೀಟಾಗಿ ಡಿಸ್ಪ್ಲೇ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇದು ನಿಮ್ಗೆ ಗೊತ್ತಾ, ಇದು ಬೇಯಿಸ್ಕೊಂಡು ತಿಂತಾರೆ, ಸಕ್ಕರೆ ಹಾಕ್ಕೊಂಡು. ಒಂದ್ಸತಿ ಟ್ರೈ ಮಾಡ್ಬೇಕಕ್ಕ. ಅದು ನಮ್ಮಪ್ಪ ಒಂದು ಫೇವ್ರೇಟ್ ಸಕ್ಕರೆ. ಅಕ್ಕ ಏನದು? ಏನದು? ಸಾಸಿವೆ. ಇದು ಹಾಕ್ತಾರಪ್ಪ. ಕರೆಕ್ಟಾಗಿ ಕ್ಯಾಮ್ರಾ ಬಿಟ್ಟದು ಹಾಕೊಂಡು ಎಲ್ಲ ಕಿತ್ಕೊಂಡು ತಿಂದಿದ್ದಾರೆ ನೋಡಿ ಗೈಸ್. ಎಲ್ಲ ಕಿತ್ಕೊಂಡು ತಿಂದಿದ್ದಾರೆ. ಮ್ಯಾಮ್ ಇಂಗ್ಲೀಷೇ ಮ್ಯಾಮ್ ಸಬ್ಜೆಕ್ಟು. ನೀವು ಕನ್ನಡ ಪ್ರೊಫೆಸರ್ಸ್, ನಾವು ಇಂಗ್ಲೀಷ್. ಸಜ್ಜೆ ಎಷ್ಟೊಂದು ಥರ ಕ್ರಾಪ್ಸ್ ನಾನು ನೋಡೇ ಇರಲಿಲ್ಲ ಲೈಫಲ್ಲಿ. ಇಲ್ಲೆಲ್ಲ ಅದನ್ನು ರಿಯಲ್ ಲೈಫಲ್ಲಿ ನೋಡಿದೆ. ಆ್ಯಂಡ್ ನಳಿನ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರು ಕನ್ನಡದಲ್ಲಿ ಹೇಳೋದು ನನಗೆ ಅದು ಅರ್ಥ ಆಗದೆ ಇರೋದು. ಆ ಥರನೇ ಆಗ್ತಿತ್ತು. ಫುಲ್ ಫನ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ. ಶೆಡ್ ಅಂತ ಎಷ್ಟು ಕ್ಯೂಟ್ ಆಗಿದೆ. ಅಲ್ಲಿ ನೋಡು ಚಿಕ್ಕ ಚಿಕ್ಕ ಗೊಂಬೆಗಳು. ಅಲ್ಲಿ ನೋಡಿ, ನಿಜವಾದ ಕೋಳಿ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಜಂಗಲ್ ಥೀಮಲ್ಲಿರೋ ಒಂದು ಪ್ಲೇಸ್ಗೆ. ಆ್ಯಂಡ್ ತುಂಬ ಥರನೇ ಪ್ರಾಣಿಗಳು ಇತ್ತು. ಏನು ತನಿ ಮಾಡ್ಬೇಕು ಹೇಳು. ನೋಡಿ ಸಂಬಂಧಿಕರು ಅನ್ಸುತ್ತೆ. ಇವ್ರ ಸಂಬಂಧಿಕರು. ಅವರು ನನ್ನ ಸಂಬಂಧಿಕರು, ಅವ್ರ ಮಕ್ಕಳು ಇವರಿಬ್ರು. ಬರ್ತಾರೆ.
ಇದನ್ನೇ ಕಾರ್ಡ್ ಅಂತಾರೆ ಗೈಸ್. ಕಾರ್ಡ್ ಅಂತಾರೆ. ಮುಂದೆ ಒಂಟೆ ಸಿಗುತ್ತೆ, ಒಂಟೆ ಇದೆ. ಒಂಟೆ ತರ ಇರೋ ಒಂಟೆ ಅದು ಬಿದ್ದೋಗ್ಬಿಟ್ಟೈತೆ. ಎದ್ ನಿಲ್ಲಿಸ್ಲಾ ಅಲ್ಲಿ ನೋಡಿ. ಅದ ಇದು ಮೊಸ್ಲೆ ಅಲ್ಲಕ್ಕ ಅದೇನೋ ಬರ್ತೈತೆ ಬೈಕ್ ಬರಲ್ಲ. ಒಂಟೆ ಡ್ರ್ಯಾಗನ್, ಕಮೋಡೋ ಡ್ರ್ಯಾಗನ್ ಅದಾ ಮಾನಿಟರ್ ಲಿಸರ್ಡ್ ಅನ್ಸುತ್ತೆ. ಕೊಟ್ಟು ನನ್ನ ಫೇವ್ರೆಟ್. ತನಿ ಅಂತೂ ಫಿಶ್ ನೋಡೋಕೆ ಹೋಗಬೇಕು ಅಂತ ಅವನಿಂದನೇ ಹೋದ್ವಿ ಒಳಗಡೆಗೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಸೋ ಫಿಶಿ. ತುಂಬಾ ಸ್ಮೆಲ್ ಬರ್ತಿತ್ತು, ಬಟ್ ಚೆನ್ನಾಗಿತ್ತು, ಕ್ಯೂಟ್ ಆ್ಯಂಡ್ ಎಸ್ಥೆಟಿಕ್ ಆಗಿ. ಸೊ ಎಲ್ಲದನ್ನು ನೋಡಿಕೊಂಡು ನೆಕ್ಸ್ಟ್ ಶಾಪಿಂಗ್ ಅಂತ ಬಂದ್ವಿ. ಆ್ಯಂಡ್ ಈ ಕೀ ಬಂಚ್ ನೋಡಿ, ಈ ರೈಸ್ ಮೇಲೆ ಹೆಸರನ್ನ ಬರೆದು ಆ ಲಿಕ್ವಿಡ್ ಒಳಗಡೆ ಹಾಕಿ ಅದನ್ನು ಕೀ ಬಂಚ್ ಥರ ಮಾಡ್ಕೊಡೋದು. ನೀವು ಎಷ್ಟು ಜನ ಈ ಥರದ್ದು ಮಾಡಿಸ್ಕೊಂಡಿದ್ದೀರಾ ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ತನಿ ಇದನ್ನು ಮಾಡಿಸ್ಕೊಂಡ. ನಳಿನಾ ಮ್ಯಾಮ್ ಥ್ಯಾಂಕ್ ಯು ಕರ್ಕೊಂಬಂದಿದ್ದಕ್ಕೆ. ಅನ್ನದಾಸೋಹ ನಡೀತಿತ್ತು. ಸೊ ನಳಿನಾ ಮ್ಯಾಮ್ ಹೇಳಿದ್ದಕ್ಕೆ ಅಂತ ಹೋದ್ವಿ. ಸೊ ಮಕ್ಕಳ ಜೊತೆ ಎಲ್ಲ ತಿನ್ಕೊಂಡು ಇನ್ನೇನು ಟೈಮ್ ಆಯ್ತು ಅಂತ ಮನೆಗೆ ಹೋದ್ವಿ. ಅವರು ಆಕಾಶದಲ್ಲಿ ಓಡಿಸ್ತಿರೋ ಗಾಡಿನ ಕೆಳಗಡೆ ಓಡಿಸ್ತಿಲ್ಲ. ಸೊ ಫೈನಲಿ ಜಾತ್ರೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ಟೈಮ್. ಅಂಡ್ ತುಂಬಾ ಹೆಡ್ಏಕ್ ಆ್ಯಂಡ್ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಗೇಮ್ಸ್ನೆಲ್ಲ ಆಟಾಡಿ. ಸೊ ನೆಕ್ಸ್ಟ್ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ, ನನ್ನ ಮಾರ್ನಿಂಗ್ ವ್ಲಾಗ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಂದು ಈಚೆ ನಿಂತ್ಕೋತೀನಿ ಸ್ವಲ್ಪ ಹೊತ್ತು. ಆಮೇಲೆ ಈ ಮನಿ ಪ್ಲಾಂಟ್ಸ್ ಎಲ್ಲ ಫುಲ್ ಧೂಳು ಹಿಡಿದ್ಬಿಟ್ಟಿತ್ತು ಅಂತ ಒಂದೊಂದು ಲೀಫ್ನೇ ಒರೆಸ್ತಿದ್ದೆ. ನಾನು OCD ಅವಾಗ ಹಿಂಗೆ ಟ್ರಿಗರ್ ಆಗಿಬಿಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಒಂದೊಂದನ್ನು ಕ್ಲೀನ್ ಮಾಡಿ ಮುಗಿಸಿದಾಯಿತು. ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಆಲ್ರೆಡಿ ಈಸಿಯಾಗಿ ಬೇಕು ಅಂತ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ನ ಮಾಡಿದ್ದೆ. ಸೊ ಅದನ್ನು ಸರ್ವ್ ಮಾಡ್ಕೊಂಡು ಇನ್ನೇನು ತಿನ್ನೋ ಟೈಮು ಆಗಿತ್ತು. ನನ್ನ ಹಸ್ಬೆಂಡ್ ತಿಂದು ಆಲ್ರೆಡಿ ಕಾಲೇಜ್ಗಂತ ಹೋಗಿದ್ರು. ಸೊ ನಾನು ಇಟ್ಕೊಂಡು ಸ್ವಲ್ಪ ಹೊತ್ತು ಟಿ ವಿನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಿದ್ದೆ. ಆಲ್ಮೋಸ್ಟ್ ನನ್ನ ಕಾಲೇಜಿಗೆ ರಿಸೈನ್ ಮಾಡಿದಾಗ್ಲಿಂದನೂ ಇದೇ ನನ್ನ ರೊಟೀನ್ ಆಗಿಬಿಟ್ಟಿದೆ. ಎದೋಳು ಮಲ್ಗು, ತಿನ್ನು, ಮಾಡು, ಮಲ್ಗು, ಇದೇ ರೊಟೀನ್ ಆಗಿಬಿಟ್ಟಿದೆ. ಸೊ ಹಾಗೆ ಟಿ ವಿನ ನೋಡ್ತಿದ್ದೆ. ವಿಂಟೇಜ್ ಮೂವೀಸ್ ಸಕ್ಕದಾಗಿರುತ್ತಲ್ವ, ಸೊ ತಿನ್ಕೊಂಡು. ಆ್ಯಂಡ್ ಅದಾದಮೇಲೆ ಸೀರೆಗೆ ಹಾಕೋದು ಸ್ವಲ್ಪ ಇತ್ತು. ಫ್ರೀ ಟೈಮಲ್ಲಿ ಒಂದೊಂದು ಸೀರೆನೇ ತೊಗೊಂಡು ಬಂದು ಊರಿಂದ ಹಾಕ್ತಾಯಿರ್ತೀನಿ ನನ್ನ ಸೀರೆಗಳೇ. ಸೊ ಇದನ್ನು ಸಹ ಒಂದು ಅರ್ಧ ಭಾಗ ಅಷ್ಟು ಕಂಪ್ಲೀಟ್ ಮಾಡಿದೆ. ಅಷ್ಟೊತ್ತಿಗೆ ನೈಟ್ ಡಿನ್ನರ್ ಆಯಿತು. ಸೊ ನೈಟ್ ಡಿನ್ನರ್ಗೆ ಬೀಟ್ರೋಟ್ ಜ್ಯೂಸನ್ನ ಹಾಕಿ ಚಪಾತಿನ ಮಾಡ್ಕೊತಿದ್ದೆ. ಈ ಚಿಕ್ಕ ಮಕ್ಕಳೆಲ್ಲ ಆಲ್ಮೋಸ್ಟ್ ವೆಜಿಟೇಬಲ್ಸ್ ತಿನ್ನಲ್ಲ ಅಲ್ವಾ, ಅವಾಗ ಈ ಥರದ್ದು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ, ಕಲರ್ ಇದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ದಾಲ್ನ ಸಹ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಫಸ್ಟ್ ನೀಟಾಗಿ ತೊಳೆದಿರೋ ಹೆಸರುಬೇಳೆ ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು. ಅದಾದಮೇಲೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊನ ಸಹ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ವಿಸಿಲ್ಸ್ ಅಷ್ಟು ಬೇಯಿಸೋಕ್ಕಿಡಬೇಕು. ದಾಲ್ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬೆಂದಿರಬೇಕು, ಆವಾಗಲೇ ದಾಲ್ ಅನ್ನೋದು ಚೆನ್ನಾಗಿರುತ್ತೆ. ಆ್ಯಂಡ್ ರುಬ್ಕೊಳ್ಳೋದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಳ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬೆತ್ತಿಟ್ಕೊಬೇಕಾಗತ್ತೆ. ಆ್ಯಂಡ್ ಈ ರೆಸಿಪಿ ತುಂಬಾ ಈಸಿ, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಆ್ಯಂಡ್ ಹಾಗೆ ಚಪಾತಿನೂ ಸಹ ಲಟ್ಟಿಸ್ಕೊಂಡೆ ಕುಕ್ಕರ್ ಆರೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಒಂದು ಕಡೆ ಚಪಾತಿನ ಬೇಯಿಸ್ಕೊತಿದ್ದೆ ಆ್ಯಂಡ್ ಇನ್ನೊಂದು ಕಡೆ ದಾಲು ಸಹ ರೆಡಿ ಆಗಿತ್ತು. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ನಾವೇನು ರುಬ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ದಾಲ್ ರೆಡಿ. ತುಂಬಾ ಈಸಿ 1 ಪಾಟ್ ರೆಸಿಪಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಚಪಾತಿ ಜೊತೆಗೆ ಆನಿಯನ್ಸ್ ಮತ್ತು ದಾಲ್ನ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ನನ್ನ ಡಿನ್ನರ್, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದಾಗಿತ್ತು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್ಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ 2 ವೀಡಿಯೋಸಿಂದ ನಾನು ನನ್ನ ಫೇವ್ರೆಟ್ ಕಾಮೆಂಟ್ಸ್ನ ಪಿಕ್ ಮಾಡಿರಲಿಲ್ಲ. ಸೊ ಈ ವಿಡಿಯೋಲ್ಲಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಹೋದಣ್ಣ. ಸೊ ಫಸ್ಟ್ ನನ್ನ ಫೇವ್ರೆಟ್ ಕಾಮೆಂಟ್ ಬಂದು ಇಟ್ಸ್ ಫ್ರಮ್ ಚರಿಷ್ಮಾ. ಹಾಯ್ ಅಕ್ಕ, ಫಸ್ಟ್ ಕಾಮೆಂಟ್ ಅಂತ ಇಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಚರಿಷ್ಮಾ ಫಾರ್ ಯೋರ್ ಬ್ಯೂಟಿಫುಲ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಕಾಮೆಂಟ್ ಬಂದು ಶೋಭಾ ನಾಯಕ್ 5449 ಅನ್ನೋರು. ಎಷ್ಟು ಕ್ಯೂಟ್ ಇದ್ದೀರಾ, ಸ್ಟೂಡೆಂಟ್ ಥರ ಇದ್ದೀರಾ, ನಿಮ್ಮ ಸ್ಕಿನ್ ಕೇರ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ವಿಡಿಯೋ ಮಾಡಿ, ನಿಮ್ಮ ಏಜ್ ಎಷ್ಟು? ಸೊ ಈ ಮಾರ್ಚ್ ಬಂದರೆ I'll be 26. ಸೊ ನನ್ನ ಫಿಟ್ನೆಸ್ ಬಗ್ಗೆ ಅವ್ರು ನನ್ನ ವೆಯ್ಟ್ ಲಾಸ್ ಜರ್ನಿ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್
ನನ್ನ ವೆಯ್ಟ್ ಲಾಸ್ ಸೀಕ್ರೆಟ್ನ ಹೇಳ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ಸೌಮ್ಯ AG.J ಅನ್ನೋರು, ವಿ ಮಿಸ್ ಯು ಮ್ಯಾಮ್, ಲವ್ ಯು ಸೋ ಮಚ್ ಅಂತ ಇಟ್ಟಿದ್ದೀರಾ. ಐ ವಿಲ್ ಮಿಸ್ ಯು ಆಲ್ ಟು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಐಶು ಸುರೇಶ್ 630 ಅನ್ನೋರು, ಶಿ ಇಸ್ ಮೈ ಸ್ಟೂಡೆಂಟ್, ಹಾಯ್ ಮ್ಯಾಮ್ ಅಂತ ಇಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಹಾಯ್ ಆ್ಯಂಡ್ ಐ ವಿಲ್ ಮಿಸ್ ಯು ಆಲ್ ಟು. ಯಾ, ನೆಕ್ಸ್ಟ್ ಕಾಮೆಂಟ್ ಬಂದು ಐಶು ಸುರೇಶ್ 630, ಹಾಯ್ ಮ್ಯಾಮ್ ಹೇಗಿದ್ದೀರಾ ಅಂತ ಇಟ್ಟಿದ್ದೀರಾ. ಐ ಆಮ್ ಡೂಯಿಂಗ್ ಗ್ರೇಟ್. ಸೊ ನೀವು ಹೆಂಗಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿ ಮಿಸ್ಟರ್ ಗೌಡ ಅನ್ನೋರು ಕಾಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಹಾರ್ಟ್ ಫಾರ್ ಬೀಯಿಂಗ್ ಅನ್ ಅಮೇಝಿಂಗ್ ಲೆಕ್ಚರರ್, ವಿಲ್ ಮಿಸ್ ಯುವರ್ ಗೈಡೆನ್ಸ್ ಆ್ಯಂಡ್ ವಿಸ್ಡಮ್ ಮ್ಯಾಮ್ ಅಂತ ಇಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಐ ವಿಲ್ ಮಿಸ್ ಯು ಆಲ್ ಟು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಮೆಂಟು. ಆ್ಯಂಡ್ ಶೋಭಾ ಭಗವತ್, grateful for your valuable guidance ma'am. Yeah, thank you. And Muskan AY, some teachers teach, some leave a mark, you did both ma'am. Thank you so much Muskan for this beautiful comment. And ಇದೇ ಥರ ಕಾಮೆಂಟ್ ಮಾಡ್ತೀರಿ ಆ್ಯಂಡ್ ನನ್ನ ವೀಡಿಯೋಲ್ಲಿ ನನ್ನ ಫೇವ್ರೆಟ್ ಕಾಮೆಂಟ್ಸ್ನ ಪಿಕ್ ಮಾಡೋ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅನ್ನಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. Bye bye.